ಸುಂದರ ಕಡಲ ತೀರದ ಭವ್ಯ ಪರಂಪರೆಯ ಕೃಷ್ಣನಗರಿ ಉಡುಪಿಯಿಂದ ಕೆಲವು ನಿಮಿಷಗಳ ಪಯಣದಲ್ಲಿ ಸಿಗುವ ಕುಂದಾಪುರ ತಾಲೂಕಿನ ಕೋಟ ಸಮೀಪದ ಹಾಡಿಕೆರೆ ಬೆಟ್ಟುವಿನಲ್ಲಿ ನೆಲೆಸಿರುವ ಶ್ರೀ ಶಾಂತಮೂರ್ತಿ ಶನೀಶ್ವರ. ಕಲಿಯುಗದಲ್ಲಿ ಮನುಷ್ಯ ಕಾನೂನಿಗೆ ಹೆದರುತ್ತಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕರ್ಮಕ್ಕೆ ಹೆದರುತ್ತಾನೆ. ಹಾಗೆ ಅವನ ಹೆದರಿಕೆಯ ಹಿಂದಿರುವ ಕಾರಣವೇ ಶನೇಶ್ವರ. ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಅವನ ಪಾದದಡಿಗೆ ಬರುವ ತನಕ ಮನುಷ್ಯನ ನಾನಾ ವಿಧದಲ್ಲಿ ಕಾಡಿ ಅವನ ಅಹಂಕಾರವನ್ನ ಮೆಟ್ಟಿ ನಿಲ್ಲುವ ಶನೇಶ್ವರ ಎಂದರೆ ನ್ಯಾಯಾಧೀಶ ಎನ್ನುವ ಕಲ್ಪನೆ ನಮ್ಮದು. ನವಗ್ರಹಗಳಲ್ಲಿ ಮಂದ ಚಲನೆಯೊಂದಿಗೆ ಸಾಗುವ ಶನೇಶ್ವರ ಎಂದರೆ ಪರಮೇಶ್ವರನಿಂದ ಹಿಡಿದು ಪಾಮರನ ತನಕ ಎಲ್ಲರೂ ತಲೆಬಾಗಲೇಬೇಕು. ಹುಟ್ಟಿನಿಂದ ಹಿಡಿದು ಇಲ್ಲಿಯ ತನಕ ಯಾರಿಗೂ ತಾರತಮ್ಯ ಮಾಡದೆ ಮನುಷ್ಯನ ಜೀವನದಲ್ಲಿ ಶಿಸ್ತಿನ ಪಾಠ ಹೇಳಿಕೊಡುತ್ತಾ ಬಂದಿರುವ ಶನೇಶ್ವರನನ್ನು ಮುಂಗೋಪಿ ಎಂದು ಪರಿಭಾವಿಸುವ ನಮಗೆ ಪ್ರಭುವು ಶಾಂತ ರೂಪದಲ್ಲಿ ಕಾಣಸಿಗುವ ಸ್ಥಳ ಹೊಂದಿದೆ ಎಂದರೆ ನಮಗೆ ಆಶ್ಚರ್ಯವಾಗದೇ ಇರದು. ಕಾಕಾವಾಹನವಾಗಿ ಭೂಮಿಯನ್ನ ಸದಾ ಸುತ್ತುತ್ತಾ ಮನುಷ್ಯನಿಂದ ಹಿಡಿದು ಪ್ರಾಣಿಗಳ ತನಕ ಮಾಡಿದ ಪಾಪ ಕರ್ಮಗಳ ಅನುಸಾರವಾಗಿ ಫಲಾಫಲವನ್ನ ನೀಡುವ ಶನೀಶ್ವರ ಒಮ್ಮೆ ತನ್ನ ಭಕ್ತನನ್ನ ಹುಡುಕಿಕೊಂಡು ಭೂಮಿಗೆ ಬಂದನಂತೆ. ಆ ಸಮಯದಲ್ಲಿ ಆ ಭಕ್ತ ನಿದ್ದೆಯಲ್ಲಿದ್ದ ಕಾರಣ ಅವನನ್ನ ಎಚ್ಚರಗೊಳಿಸದೆ ಸ್ವಾಮಿಯು ಅವನ ಕನಸಿನಲ್ಲಿ ಬಂದು ತಾನು ಇಲ್ಲಿ ನೆಲೆಸಬೇಕೆಂದಿದ್ದೇನೆ, ವ್ಯವಸ್ಥೆ ಮಾಡಿಕೋ ಎಂದನಂತೆ. ಹಾಗೆ ಶನೇಶ್ವರನಿಂದ ಆಜ್ಞೆ ಪಡೆದ ಭಕ್ತನ ಹೆಸರೇ ಶ್ರೀರಾಮಸ್ವಾಮಿ. ಕನಸಿನಿಂದ ಎದ್ದ ರಾಮಸ್ವಾಮಿಯವರು ನೇರವಾಗಿ ಅವರ ಗುರುಗಳಿಗೆ ಕರೆ ಮಾಡಿ ನಡೆದ ಸಂಗಾತಿಯನ್ನ ತಿಳಿಸಿದರಂತೆ. ಅವರ ಮಾರ್ಗದರ್ಶನದ ಮೇರೆಗೆ ತನ್ನ ಊರಿನ ಕೋಟದ ಹಾಡಿಗೆರೆ ಬೆಟ್ಟವಿನಲ್ಲಿ ಶನೀಶ್ವರನಿಗೆ ಗುಡಿಸಲಿನ ದೇಗುಲ ನಿರ್ಮಾಣ ಮಾಡಿ ಪೂಜಿಸಲು ನಿಂತರು. ಸ್ವಾಮಿ ಸೇವೆಗಾಗಿ ತಮ್ಮ ಬದುಕನ್ನ ಮುಡುಪಿಟ್ಟು ರಾಮಸ್ವಾಮಿಯವರು ತಮ್ಮ ಮನೆಯನ್ನ ಸ್ವಾಮಿಗೆ ಬಿಟ್ಟುಕೊಟ್ಟು ಅವನ ಸೇವೆ ಮಾಡುತ್ತಾ ಇಹಲೋಕ ತ್ಯಜಿಸಿದರು. ನಾವು ಪ್ರಥಮವಾಗಿ ಈ ಕ್ಷೇತ್ರದಲ್ಲಿ ನೋಡುವಾಗ ಇದೊಂದು ಖಾಲಿ ಸ್ಥಳವಾಗಿ ಒಂದು ಸಣ್ಣ ಮನೆ ಇದ್ದಿತ್ತು ರಾಮಸ್ವಾಮಿಯವ್ರದ್ದು. ಆ ಮನೆಯಲ್ಲಿ ಇದ್ದಾಗ ನಾನು ಆ ಮನೆಯ ರಿಪೇರಿಗೆ ಕಂಟ್ರಕ್ಷನಿಗೆ ಅಂತ ಬಂದಾಗ ಅವ್ರ ಹತ್ರ ಇದು ಏನು ಕೇಳಿದೆ, ಪಂಚಾಂಗ ಹಾಕಿ ಇಟ್ಕೊಂಡಿದ್ರು. ಇದು ಈ ಕ್ಷೇತ್ರದ ಶನೇಶ್ವರ ದೇವಸ್ಥಾನ ಮಾಡಬೇಕಂತ ಸಂಕಲ್ಪ ಆಗಿದೆ ನಮ್ಮ ಗುರುಗಳಿಂದ, ಅದನ್ನು ಮಾಡಬೇಕು ನಾನು, ಅದು ಮಾಡಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ, ತುಂಬ ನಾನು ಪ್ರಯತ್ನ ಪಡ್ತಾ ಇದ್ದಂತ. ಆಗ ನಾವು ಹೇಳ್ತು ನಾವೆಲ್ಲ ಸೇರಿ ಮಾಡುವ ಅನ್ನೋ ಒಂದು ಇದರಲ್ಲಿ ಪ್ರಥಮವಾಗಿ ಈ ಗರ್ಭಗುಡಿಯ ಇಟ್ಟಿಗೆಯ ಗೋಡೆಯನ್ನು ಕಟ್ಟಿ ನನ್ನ ಇದರಲ್ಲಿ ಯಜಮಾನಿಕೆಯಲ್ಲಿ ನಾವೆಲ್ಲ ಊರ ಮೂಲ ಸೇರಿ ಧನ ಸಹಾಯವನ್ನು ಪಡೆದು ಈ ಕ್ಷೇತ್ರವನ್ನು ಈ ಮಟ್ಟಕ್ಕೆ ಬಂದಿತ್ತು. ಹೀಗೆ ಕಳೆದು 27 ವರ್ಷಗಳೇ ಕಳೆದು ಹೋದರೂ ಸ್ವಾಮಿ ಭಕ್ತರನ್ನ ಯಾವುದಾದರೂ ರೂಪದಲ್ಲಿ ತನ್ನ ಬಳಿಗೆ ಕರೆಸಿಕೊಳ್ಳುವುದನ್ನ ನಿಲ್ಲಿಸಲಿಲ್ಲ. ನನ್ನ ಹೆಸರು ಸಿಂಧು ಅಂತ, ಇವನು ಸುಶಾಂತ್ ಅಂತ. ಇವನ ಹೆಸರು ದೇವರೇ ಕೊಟ್ಟಿದ್ದು. ದೇವ್ರನ್ನ ನಾವು ಏನೇ ಕೇಳ್ಕೊಂಡು ಏನೇ ಪ್ರಾರ್ಥನೆ ಇಟ್ಕೊಂಡು ಹೋದ್ರು ಅದು ಇದುವರೆಗೂ ನೆರವೇರಿದೆ. ಮಕ್ಕಳ ಬಗ್ಗೆ ಎಲ್ಲ ನಾನು ಕೇಳಿದ್ರೆ ಒಳ್ಳೇದಾಗಿದೆ. ನನಗೆ ಸ್ವಾಮಿ ತುಂಬ ಶಕ್ತಿ ಇದೆ, ಮತ್ತು ಇಲ್ಲಿ ಬಂದವರಿಗೆಲ್ಲರೂ ಒಳ್ಳೇದಾಗಿದೆ. ಮಾಂಗಲ್ಯ ಬಗ್ಗೆ ಕೇಳಿ ಬಂದಿದೆ, ದೂರಿಂದ ಸಂಬಂಧ ಬತ್ತಂತ ಹೇಳಿದ್ರು ದೇವರು. ಅದೇ ಥರ ನನಗೆ ಇವರನ್ನು ದೂರಿಂದ ಸಂಬಂಧ ನಡೆಸಿಕೊಟ್ರು. ನಂಬಿ ಬಂದ ಭಕ್ತರಿಗೆ ಯಾವತ್ತೂ ದೇವ್ರು ಕೈ ಬಿಡೋದಿಲ್ಲ, ನನ್ನೇ ಸಾಕ್ಷಿ.
ನಾನು 10 ವರ್ಷದ ಹಿಂದೆ ಹೇಗಿತ್ತು ನನ್ನ ಪರಿಸ್ಥಿತಿ, ಈಗಿನ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ದೇವರಲ್ಲಿ ಅಚಲವಾದ ನಂಬಿಕೆ ಇಟ್ಟರೆ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಈ ಕ್ಷೇತ್ರದ ಶನಿದೇವರೇ ಸಾಕ್ಷಿ. ವಾರಕ್ಕೆ 2 ಬಾರಿ ಶ್ರೀ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ, ದರ್ಶನ ಸೇವೆ ನಡೀತಾ ಇದೆ. ಇಲ್ಲಿ ಎಳ್ಳು ಜ್ಯೋತಿ ಬೆಳಗಿಸುವಂಥ ಕ್ರಮ ಇರುತ್ತದೆ. ಆ 9 ಎಳ್ಳು ಜ್ಯೋತಿಯನ್ನು 9 ಪ್ರದಕ್ಷಿಣೆ ಬಂದು ಯಾವ ರೀತಿಯಾಗಿ ಸಂಕಲ್ಪಿಟ್ಟು ನಾವು ಎಳ್ಳು ಜ್ಯೋತಿಯನ್ನು ಬೆಳಗಿಸ್ತೀವೋ ಖಂಡಿತವಾಗಿ ಆ ಸಂಕಲ್ಪಗಳನ್ನು ಆ ಭಗವಂತ ಈಡೇರಿಸ್ತಾನೆ. ಹೆಣ್ಣು ಮಕ್ಕಳಿಗೆ ಸುಮಾರು ವರ್ಷಗಳ ಕಾಲ 30-35 ವರ್ಷದವರೆಗೆ ಮದುವೆ ಆಗದಿದ್ದವರಿಗೆ ಇಲ್ಲಿ ಮಾಂಗಲ್ಯ ಭಾಗ್ಯ ಸ್ವಾಮಿ ಕೊಟ್ಟ ನುಡಿಯಂತೆ ಆಗಿದ್ದುಂಟು. ಎಷ್ಟೋ ವರ್ಷಗಳ ಕಾಲ ಸಂತಾನವೇ ಇಲ್ಲ ಅಂದವರಿಗೂ ಸಹ ಪರಮಾತ್ಮರು ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಾರೆ. ನನಗೆ 13 ವರ್ಷ ದೇವರು ಮೈ ತುಂಬುವಂಥ ಸಂದರ್ಭ. 1 ವಾರದ ಒಳಗೆ 1 ಜಡೆ ಬಂತು ನನಗೆ. ತದನಂತರ 1 ತಿಂಗಳ ಒಳಗೆ ಪೂರ್ತಿ ಜಡೆ ಬಂತು. 1 ತಿಂಗಳ ಒಳಗೆ ಪರಮಾತ್ಮನ ದೃಷ್ಟಿಯಿಂದ ಜಡೆ ಬಂತು. ದೇವರು ಕೊಡುವ ನುಡಿಯನ್ನ ಚಾಚು ತಪ್ಪದೆ ಪಾಲಿಸುವ ಭಕ್ತರನ್ನ ಕಂಡರೆ ಶನಿದೇವರಿಗೆ ಎಲ್ಲೆಲ್ಲದ ಪ್ರೀತಿ. ಇಷ್ಟ ಕಷ್ಟಗಳನ್ನ ದೇವರೇ ನೋಡಿಕೊಳ್ಳುತ್ತಾನೆ. ಈ ಸ್ಥಳದಲ್ಲಿ ನಡೆಯದ ಪವಾಡಗಳಿಲ್ಲ ಎನ್ನುವ ಭಕ್ತರ ತಮ್ಮ ಹರಿಕೆ ತೀರಿದ ಮೇಲೆ ರಂಗಪೂಜೆ, ಶನೀಕತೆ, ಬೆಣ್ಣೆ ಅಲಂಕಾರ ಹರಿಕೆಯನ್ನು ತೀರಿಸಿ ಕೃತಾರ್ಥರಾಗುತ್ತಾರೆ. ಪ್ರತಿ ವರ್ಷ ಫೆಬ್ರವರಿ 12ಕ್ಕೆ ಶ್ರೀ ದೇವರ ವರ್ಧಂತೋತ್ಸವ ನಡೆಯಲಿದ್ದ ಕ್ಷೇತ್ರದ ಭಕ್ತರ ದಂಡೆ ಅಲ್ಲಿ ನೆರೆದಿರುತ್ತದೆ. ಶಾಂತ ಸ್ವರೂಪನಾಗಿ ನೆಲೆಸಿ ಭಕ್ತರ ಪ್ರಾರ್ಥನೆಯನ್ನ ಆಲಿಸುವ ಶಾಂತಮೂರ್ತಿ ಶನೇಶ್ವರ.